ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮಪೀಠ, ಅಖಿಲ ಭಾರತ ಜಂಗಮ ಸಂಸ್ಕೃತಿ ಪ್ರಸಾರ ಕೇಂದ್ರ ಮತ್ತು ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಪ್ರವಚನವನ್ನು ಪ್ರಸಾರ ಮಾಡೋಣ. ನಿನ್ನೆ ಕಾರಣಾಂತರದಿಂದ ಪ್ರವಚನಕ್ಕೆ ಅನುಕೂಲ ಪರಿಸ್ಥಿತಿ ಆಗಲಿಲ್ಲ, ಅದಕ್ಕೋಸ್ಕರ ಈ ದಿವಸ ಮಾಡೋಣ. ಈಗ ಕೆಲವೊಂದು ಸಮಾಜದಲ್ಲಿ ಎಂತಹ ವಿಷಮ ಪರಿಸ್ಥಿತಿಗಳು, ಒಂದು ಜನಾಂಗವನ್ನು ಕಂಡರೆ ಇನ್ನೊಂದು ಜನಾಂಗ ವಿರೋಧ ಮಾಡತಕ್ಕಂಥ ಸಂಪ್ರದಾಯಗಳನ್ನು ಹೇಗೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಬಹಳ ಸ್ವಾರ್ಥಿಗಳಾಗಿ, ಅನುಕೂಲ ಸಿಂಧುಗಳಾಗಿ ಬೇರೆಯವರು ಅವರ ಅಸ್ತಿತ್ವವೇ ಹೋದರೂ ತೊಂದರೆ ಇಲ್ಲ, ನಮಗೇನು ಚಿಂತೆ ಅಂತಕ್ಕಂಥ ಒಂದು ಅತ್ಯಂತ ರಾಕ್ಷಸ ಪ್ರವೃತ್ತಿಯನ್ನು ಹೇಗೆ ಇಟ್ಟುಕೊಂಡಿದ್ದಾರೆ ಅಂತನ್ನೋದಕ್ಕೆ ಈ ನಮ್ಮ ಜಂಗಮ ಸಂಸ್ಕೃತಿಯೇ ನಿದರ್ಶನ. ಅದು ಹೇಗೆ ಅಂತಂದರೆ, ಈಗ ಎಲ್ಲರಿಗೂ ಅವರವರ ಒಂದು ಜಾನಪದ ಬುಡಕಟ್ಟಿನಿಂದ ಹಿಡ್ಕೊಂಡು ಬ್ರಾಹ್ಮಣರವರೆಗೂ ಎಲ್ಲ ಅವರವರ ಜಾತಿ ಅಂತೇಳಿ ಇದೆ. ಎಲ್ಲವೂ ಕೂಡ ಜಾತಿ ಪಟ್ಟಿಯಲ್ಲಿದ್ದಾವೆ. ಆದರೆ ವೀರಶೈವ ಜಂಗಮರದು ಮಾತ್ರ ಇತ್ತ ರಾಜ್ಯ ಸರ್ಕಾರದಲ್ಲಿ ಜಂಗಮ ಇಲ್ಲವೇ ಇಲ್ಲ, ಲಿಂಗಾಯತರೊಳಗೆ ಸೇರಿಸಿಬಿಟ್ಟಿದ್ದಾರೆ, ಸಾಮಾನ್ಯ ಲಿಂಗಾಯತರಲ್ಲಿ ಸೇರಿಸಿದ್ದಾರೆ. ಇದೆಂಥ ಚಿಂತನೀಯವಾದ, ಪ್ರತಿಯೊಬ್ಬ ಜಂಗಮರು ಇದನ್ನು ಅರಿತುಕೊಳ್ಳಬೇಕಾದಂಥ, ಜಾಗೃತಿ ಮೂಡಿಸಬೇಕಾದಂಥ ವಿಚಾರ ಇದು. ಎಲ್ಲರಿಗೂ ಜಾತಿ ಇದ್ದು ಜಂಗಮರಿಗೆ ಏಕೆ ಜಾತಿ ಇಲ್ಲ? ಇದು ಬಹಳ ಯೋಚನೆ ಮಾಡಬೇಕಾದಂಥ ವಿಚಾರ. ಹಾಗಾದರೆ ನಮ್ಮ ಜಾತಿ ಎಲ್ಲಿದೆ? ಕೇಂದ್ರ ಸರ್ಕಾರದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಮೊದಲೇ ಇದ್ದಿದ್ದರಿಂದ ನಮ್ಮ ರಾಜ್ಯ ಸರ್ಕಾರದ ಪಟ್ಟಿಯಲ್ಲಿ ನಮ್ಮ ಜಂಗಮರ ಹೆಸರು ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತು ಮೇಲಾಗಿ ಜಂಗಮರ ವ್ಯಾಪ್ತಿ ಕೇವಲ ಕರ್ನಾಟಕ ಅಲ್ಲದೇ ಇದ್ದಿದ್ದರಿಂದ, ಭಾರತದಾದ್ಯಂತ ಜಂಗಮರು ಇದ್ದಿದ್ದರಿಂದ ಅವರನ್ನು ಕೇಂದ್ರ ಸರ್ಕಾರದ ಜಂಗಮರ ಪಟ್ಟಿಯಲ್ಲಿ ಅದನ್ನು ಬೇಡ ಜಂಗಮ ಅಂಥೇಳಿ, ಬೇಡ ಜಂಗಮ, ಬುಡಗ ಜಂಗಮ, ಮಾಲ ಜಂಗಮ ಅಂಥೇಳಿ 3 ಜಾತಿ ಜಂಗಮರನ್ನು ಮತ್ತು ಅದರ ಜೊತೆ ಇನ್ನಷ್ಟು ಅಲೆಮಾರಿ ಜಂಗಮರನ್ನು ಸೇರಿಸಿದ್ದಾರೆ. ಕೇವಲ ಬರೀ ವೀರಶೈವ ಜಂಗಮರನ್ನು ಮಾತ್ರ ಅಲ್ಲ, ಉಳಿದಂಥ ಅಲೆಮಾರಿಗಳನ್ನು ಕೂಡ ಜಂಗಮ ಅಂತಕ್ಕಂಥ ಪದವನ್ನು ಸೇರಿಸಿಬಿಟ್ಟಿದ್ದಾರೆ. ಆದರೆ ನಿಜವಾಗಿ ಜಂಗಮ ಅಂತಕ್ಕಂಥ ಪರಿಭಾಷೆ ವೀರಶೈವ ಧರ್ಮದಲ್ಲಿ ಅನಾದಿ ಕಾಲದ ಧಾರ್ಮಿಕ ಭಿಕ್ಷುಕರಾಗಿರ್ತಕ್ಕಂಥ ಸನಾತನ ವೀರಶೈವ ಜಂಗಮರಿಗೆ ಮಾತ್ರ ಜಂಗಮ ಪದ ಪ್ರಯೋಗ ಆಗಬೇಕು. ಆದರೆ ಕಾರಣಾಂತರದಿಂದ ಇತ್ತೀಚಿನ ಜಾತಿ ಪಟ್ಟಿಯನ್ನು ರಚನೆ ಮಾಡ್ತಕ್ಕಂಥ ಕೆಲವರು ಬೇಟೆಗಾರರಿಗೂ ಕೆಲವು ಬುಡಕಟ್ಟುಗಳವರೆಗೂ ಜಂಗಮ ಅಂತಕ್ಕಂಥ ಪದವನ್ನು ಪ್ರಯೋಗ ಮಾಡಿರುವುದು ಬಹಳ ಅಡಚಣೆಯಾಗಿದೆ. ಯಾವುದಕ್ಕೆ ಅಂತಂದರೆ, ಈ ವೀರಶೈವ ಜಂಗಮರನ್ನು ಗುರುತಿಸುವಲ್ಲಿ ಆ ಶಬ್ದಗಳು, ಅವರು ಬಳಸಿರತಕ್ಕಂಥ ಪರಿಭಾಷೆಗಳು ಬಹಳ ಅಡ್ಡಿಯಾಗಿವೆ. ಯಾರು ನಿಜವಾದ ಜಂಗಮರು? ಧರ್ಮ ಪ್ರಸಾರವನ್ನು ಮಾಡತಕ್ಕಂಥವನು ನಿಜವಾದ ಜಂಗಮ. ಧಾರ್ಮಿಕ ಭಿಕ್ಷೆಗೆ ಅಧಿಕಾರವನ್ನು ಹೊಂದಿ ವಿಧಿವತ್ತಾಗಿ ಧರ್ಮಪೀಠಗಳಿಂದ ಅಥವಾ ಆಗಿನ ಸರ್ಕಾರಗಳಿಂದ, ಸ್ಥಳೀಯ ಸರ್ಕಾರಗಳು, ಆಗಿನ ಪಾಳೆಗಾರಿಕೆಯ ಪಾಳೆಗಾರರು, ಸಣ್ಣ ಸಣ್ಣ ಅರಸರ ಅವರುಗಳಿಂದ ಮಠದ ಸ್ವಾಸ್ಥ್ಯಗಳನ್ನು ಪಡೆದುಕೊಂಡು ಅವರು ಸಮಾಜದಲ್ಲಿ ಧರ್ಮವನ್ನು ಭಿಕ್ಷಾಟನೆ ಮಾಡಿ ಅದನ್ನು ಮತ್ತೆ ಸಮಾಜಕ್ಕೆ ಉಣಬಡಿಸ್ತಕ್ಕಂಥ ದಾಸೋಹ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತಾ ಅವುಗಳನ್ನು ಅನುಷ್ಠಾನಕ್ಕೆ ತಂದು ಒಟ್ಟಾರೆಯಾಗಿ ಸಮಾಜದಲ್ಲಿ ಸಮಾನತೆ ಬರಲಿಕ್ಕೆ ಮತ್ತು ಜಿಪುಣತನ, ಕೆಲವರ ಸಂಗ್ರಹ ಬುದ್ಧಿಯನ್ನು ಬಿಡಿಸಲಿಕ್ಕೆ ಈ ಒಂದು ಬೇಡುವ ಜಂಗಮರ ಸಂಪ್ರದಾಯ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ನಾವು ನಮ್ಮ ಜನಾಂಗಗಳ ಅಧ್ಯಯನ ಮತ್ತು ಇತಿಹಾಸ ಮತ್ತು ನಮ್ಮ ಪೂರ್ವ ಚರಿತ್ರೆಯಿಂದ ಇದನ್ನು ಚೆನ್ನಾಗಿ ತಿಳ್ಕೋಬಹುದು. ಆದರೆ ಇದು ಇಂದಿನ ದಿವಸ ಅಪಹಾಸ್ಯಕ್ಕೆ ಗುರಿಯಾಗಿದೆ. ಅಂತಂದರೆ
ಇದರ ಅಧ್ಯಯನದ ಕೊರತೆ ಮತ್ತು ಇದರ ಒಂದು ಊರಣಗಳು, ಇದರ ಒಳಹೊರಗುಗಳು, ಇದರ ಉದ್ದೇಶ, ಧರ್ಮದ ಉದ್ದೇಶವೇನು, ಧಾರ್ಮಿಕ ಭಿಕ್ಷೆಯ ಉದ್ದೇಶವೇನು, ಮನುಷ್ಯನ ಗುಣಗಳು ಯಾವ್ಯಾವು, ಆ ಗುಣಗಳಲ್ಲಿ ಜಿಪುಣತನವೂ ಕೂಡ ಒಂದು, ಸಂಗ್ರಹ ಬುದ್ಧಿಯೂ ಕೂಡ ಒಂದು. ಅತಿ ದುರಾಸೆಯಿಂದ ಎಲ್ಲ ಪದಾರ್ಥಗಳನ್ನು ಒಂದೆಡೆ ಸಂಗ್ರಹ ಮಾಡಿಟ್ಟುಕೊಂಡು ಇನ್ನೊಬ್ಬರಿಗೂ ಕೊಡದೆ ತಾನೂ ತಿನ್ನದೆ ಒಂದು ದಿವಸ ಪದಾರ್ಥಗಳೆಲ್ಲ ಕೊಳೆತು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದನ್ನು ತಪ್ಪಿಸಲಿಕ್ಕೆ ಎಲ್ಲರೂ ಕೂಡ, ಎಲ್ಲ ಜೀವಿಗಳು ಕೂಡ ಹಂಚಿಕೊಂಡು ತಿನ್ನಲಿ, ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪದಾರ್ಥಗಳು ಎಲ್ಲರಿಗೂ ಸೇರ್ತಕ್ಕದ್ದು ಅಂತಕ್ಕಂಥ ಒಂದು ವಿಶಾಲವಾದ ಧಾರ್ಮಿಕ ದೃಷ್ಟಿಯಿಂದ, ಪ್ರಾಕೃತಿಕವಾಗಿರತಕ್ಕಂಥ ಒಂದು ಉದ್ದೇಶದಿಂದ ಆಗಿನ ಕಾಲದಲ್ಲಿ ಧಾರ್ಮಿಕ ಭಿಕ್ಷಾಟನೆ ಬಂದಿತ್ತು. ಅದೇ ರೀತಿಯಾಗಿ ಆಗಿನ ಕಾಲದಲ್ಲಿ ಹಣದ ಚಲಾವಣೆ ಬಹಳ ಕಡಿಮೆ ಇದ್ದು ಕೇವಲ ದವಸ ಧಾನ್ಯಗಳ ಚಲಾವಣೆ ಮಾತ್ರ ಬಳಕೆಯಲ್ಲಿತ್ತು. ಹೀಗಾಗಿ ರೈತನು ಬೆಳೆದು ಎಲ್ಲ ರಾಶಿಗಳನ್ನು ಹಾಕಿದ ಮೇಲೆ ಎಲ್ಲ ವೃತ್ತಿಯವರು ಕೂಡ ಅವರವರ ಕಣಗಳಿಗೆ ಬರ್ತಾ ಇದ್ದರು. ಬೇರೆ ಬೇರೆ ಆಯಗಾರರುಗಳು, ಬಡಗಿ, ಕಮ್ಮಾರ, ನೇಕಾರ, ಕುಂಬಾರ, ಅಕ್ಕಸಾಲಿ, ಅದೇ ರೀತಿ ವೀರಶೈವ ಜಂಗಮರು ಕೂಡ ಹೋಗ್ತಾ ಇದ್ದರು. ಬೇರೆ ಬೇರೆ ಗ್ರಾಮಗಳಿಗೆ ಬಂದಂಥ ಭಿಕ್ಷುಕರು ಕೂಡ ಅಲ್ಲಿ ಬರ್ತಾ ಇದ್ದರು. ಎಲ್ಲರೂ ದಾನ ಪಡೀತಾ ಇದ್ದರು. ಅದರಲ್ಲಿ ಅಗ್ರಪಂಕ್ತಿ ಯಾರ್ದು ಅಂದರೆ ವೀರಶೈವ ಜಂಗಮರದಾಗಿತ್ತು. ಯಾಕಂದರೆ ಗುರುಸ್ಥಾನದಲ್ಲಿದ್ದಂಥ ಅವರು ಈ ಧಾರ್ಮಿಕ ಭಿಕ್ಷಾಟನೆ ವೃತ್ತಿಯನ್ನು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಮಾಡ್ತಾಯಿದ್ರು. ಅವರಿಗೆ ಹೊಲ ಮನೆಗಳು ಇದ್ದಾಗ್ಯೂ ಕೂಡ, ಅವರು ಬೆಳೀತಾ ಇದ್ದಾಗ್ಯೂ ಕೂಡ, ಅವರೂ ಕೂಡ ರೈತ ಸಂಸ್ಕೃತಿಯಲ್ಲಿ ಇದ್ದರೂ ಕೂಡ ಅವರನ್ನು ವಿಶೇಷವಾಗಿ ಧರ್ಮದ ಅಧಿಕಾರಿಗಳು ಅಂತೇಳಿ ಗಣನೆ ಮಾಡಿ, ಧರ್ಮಕ್ಕೆ ಯೋಗ್ಯರು, ದಾನವನ್ನು ಪಡೀಲಿಕ್ಕೆ ಯೋಗ್ಯರು, ಅವರಿಂದ ಈ ದಾನ ಧರ್ಮ ಸಂಸ್ಕೃತಿ ಬಂತು, ಅವರು ಪೂಜ್ಯರು ಅನ್ನೋ ಭಾವನೆಯಿಂದ ಮೊದಲು ಅವರಿಗೆ ಅರ್ಪಣೆಯನ್ನು ಮಾಡಿ ನಂತರ ಇತರ ಆಯಗಾರರಿಗೆ ಕೊಡ್ತಾ ಇದ್ದಂಥ ಸಂಸ್ಕೃತಿ ಇತ್ತು. ಹೀಗಾಗಿ ಧರ್ಮ ಪ್ರಸಾರ, ಶಾಂತಿ, ಅಹಿಂಸೆ ಇತ್ಯಾದಿ ಮಾನವೀಯ ಮೌಲ್ಯಗಳನ್ನು ಪ್ರಸಾರ ಮಾಡತಕ್ಕಂಥ ಎಲ್ಲ ರೀತಿಯ ಒಳ್ಳೆಯ ಗುಣಗಳು ಜಂಗಮರಲ್ಲಿ ಇದ್ದಿದ್ದರಿಂದ ಸಮಾಜದಲ್ಲಿ ಆದರ್ಶರಾಗಿ, ತಪಸ್ವಿಗಳಾಗಿ, ಶಾಂತಿ ಪುರುಷರಾಗಿ, ಯೋಗ್ಯರಾಗಿ ಸಮಾಜವನ್ನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಅರ್ಹ ಗುಣಗಳನ್ನು ಹೊಂದಿದ್ದಂಥ ವೀರಶೈವ ಜಂಗಮರನ್ನು ಇಡೀ ಸಮಾಜ ಬಹಳ ಪೂಜ್ಯತೆಯಿಂದ, ಅದರಲ್ಲಿ ಬ್ರಾಹ್ಮಣರ ಆದಿಯಾಗಿ ವೀರಶೈವ ಜಂಗಮರನ್ನು ಬಹಳ ಪೂಜ್ಯ ಸ್ಥಾನದಲ್ಲಿ ಇಟ್ಕೊಂಡಿದ್ದರು. ಆದರೆ ಬರಬರ್ತಾ ಏನಾಯಿತು, ಈಗ ನಿಕೃಷ್ಟ ಸ್ಥಾನದಲ್ಲಿ ಕೂರಿಸಲು ಹೊರಟಿದ್ದಾರೆ. ಹೀಗೆ ಜಂಗಮರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಷಯಗಳಿದ್ದಾವೆ. ಹೇಳದಿದ್ದಕ್ಕೋಸ್ಕರ ಯಾರೂ ಕೇಳ್ತಾ ಇಲ್ಲ, ಏನು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಯಾವುದು ಪುಸ್ತಕ ರಚನೆ ಆಗ್ತಾ ಇಲ್ಲ, ಅದು ಬಾಯಲ್ಲೇ ಉಳಿದಿದೆ, ಅದು ಭೂಗತವಾಗಿ ಹೋಗ್ತಾ ಇದೆ. ಎಲ್ಲ ವಿಷಯಗಳು ಅಷ್ಟೇ. ಹೇಳಲಿಲ್ಲ ಅಂತಂದರೆ, ಕೇಳಲಿಲ್ಲ ಅಂತಂದರೆ, ನೋಡಲಿಲ್ಲ ಮಾಡಲಿಲ್ಲ ಅಂದರೆ ಅವು ಹಿಂಗೆ ಹಾಳಾಗಿ ಹೋಗ್ತವೆ. ನಡೆಯದಲೇ ನಂಟೋಯ್ತು, ಕೇಳದಲೇ ಗಂಟೋಯ್ತು ಅಂತ ಗಾದೆನೇ ಇದೆ. ಇಂಥ ಒಂದು ನಂಟು ಸ್ಥಾನವೇ ಹೋಗ್ತಕ್ಕಂಥ ಪರಿಸ್ಥಿತಿ, ಕೊಟ್ಟಂಥ ಹಣವೇ ವಾಪಸ್ ಹೋಗ್ತಕ್ಕಂಥ ಪರಿಸ್ಥಿತಿ ಇರತಕ್ಕಂಥ ಇಂಥ ಒಂದು ಸಂಕೀರ್ಣ ಮನಸ್ಥಿತಿಯ ಸಮಾಜದಲ್ಲಿ ಇವತ್ತು ಇಂಥ ಆದರ್ಶ ಮೌಲ್ಯಗಳಾದರೂ ಹೇಗೆ ಉಳಿದಾವು ಅಂತಕ್ಕಂಥದ್ದು ಬಹಳ ದೊಡ್ಡ ಚಿಂತನಾರ್ಹವಾದ, ಚಿಂತನಶೀಲವಾಗಿರ್ತಕ್ಕಂಥ ಪ್ರಮುಖ ಪ್ರಶ್ನೆ. ಹೀಗಾಗಿ ವೀರಶೈವ ಜಂಗಮರು ಯಾವ ಲೆಕ್ಕ ಇವತ್ತಿನ ಸಮಾಜದಲ್ಲಿ, ಅದರಲ್ಲೂ ಕೂಡ ಇಂದಿನ ರಾಜಕೀಯ ಅಧಿಕಾರ, ದುರ್ನಡತೆಗಳು, ಧರ್ಮ ಬಿಟ್ಟಂಥ ಧರ್ಮಲಂಡರ ಈ ಸಮಾಜದಲ್ಲಿ ಮತ್ತು ಸನಾತನ ಧರ್ಮವನ್ನೇ ಅಳಿದು ತಮ್ಮ ಜಾತಿ ಮತಗಳನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥ, ಎಲ್ಲವನ್ನೂ ನಕಲು ಮಾಡಿ ಸನಾತನ ಧರ್ಮವನ್ನು ತುಳಿದು ಆ ಸ್ಥಾನದಲ್ಲಿ ತಾವು ಗದ್ದಿಗೆಯನ್ನು ಏರತಕ್ಕಂಥ ಇಂಥ ಒಂದು ವಿಷಮ ಸಮಾಜದಲ್ಲಿ ವೀರಶೈವ ಜಂಗಮರ ಅಸ್ಮಿತೆಗಳು ಎಲ್ಲಿ ತಾನೇ ಉಳಿದಾವು? ಅವರ ಜಾತಿಯಾದರೂ ಏಕೆ ಇನ್ನೊಬ್ಬರು ಅದನ್ನು ಚಿಂತನೆ ಮಾಡಿಯಾರು ಅಂತಕ್ಕಂಥದ್ದನ್ನು ಈಗಿನ ಎಲ್ಲ ವೀರಶೈವ ಜಂಗಮರು ಬಹಳ ಚಿಂತನೆಯಿಂದ, ಬಹಳ ಜಾಗೃತರಾಗಿ ಯೋಚನೆ ಮಾಡಬೇಕಾಗತ್ತೆ. ಈಗ ಕಣ್ಣು ಮುಚ್ಚಿದರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿದ್ರು ಅಂತ ಹೇಳ್ತಾರೆ. ರಾತ್ರಿಯೆಲ್ಲ ಎಣ್ಣೆ ತಯಾರು ಮಾಡಿ ಉರಿ ಹಾಕಿ ಇನ್ನೇನು ಎಣ್ಣೆ ಬಂತು ಅನ್ನೋ ಸಮಯದಲ್ಲಿ ಬೆಳಗಿನ ಜಾವ ಎಣ್ಣೆ ಬರುತ್ತೆ. ಆ ಸಂದರ್ಭಕ್ಕೆ ತಕ್ಕಂತೆ ನಿದ್ದೆ ಬಂದುಬಿಡುತ್ತೆ. ಆವಾಗ ಎಣ್ಣೆಯೆಲ್ಲ ಉಕ್ಕಿ ಒಳಗಡೆ ಹೋಗುತ್ತೆ. ಈಗ ಇದೇ ಪರಿಸ್ಥಿತಿ ಈಗ ಜಂಗಮರಿಗಾಗಿದೆ. ಇಷ್ಟು ವರ್ಷ ಧರ್ಮ ಸೇವೆಯನ್ನು ಮಾಡ್ಕೊಂಡು ಬಂದು ಎಲ್ಲರನ್ನು ಉದ್ಧಾರ ಮಾಡಿ
ಎಲ್ಲ ಜಾತಿ ಮತಗಳಿಗೂ ಲಿಂಗವನ್ನು ಕಟ್ಟಿ ಅವರಿಗೆ ಅಹಿಂಸೆಯನ್ನು ಬೋಧಿಸಿ ಎಲ್ಲವನ್ನೂ ಕಲಿಸಿ ಸಂಸ್ಕೃತಿಯನ್ನು ಕಲಿಸಿ ಆಚಾರ ವಿಚಾರಗಳನ್ನು ಕಲಿಸಿ ಮಠಗಳನ್ನು ಮಾಡಿಕೊಂಡು ಶಿಷ್ಯರನ್ನಾಗಿ ಮಾಡಿ ಎಲ್ಲವನ್ನೂ ಮಾಡಿದರೂ ಕೂಡ ಈಗೇನಾಗಿದೆ ಅಂತಂದರೆ ನಾನೇ ನಿನ್ನ ಗುರು ಅಂತ ಹೇಳ್ತಕ್ಕಂಥ ಒಂದು ದುರಹಂಕಾರದ ಪ್ರವೃತ್ತಿ ಬಂದಿದೆ. ಇದು ಸತ್ಯವಾಗಿರ್ತಕ್ಕಂಥ ವಿಚಾರ, ನಿಷ್ಠುರವಾಗಿರ್ತಕ್ಕಂಥ ವಿಚಾರ. ಇದರಲ್ಲಿ ಎರಡು ಮಾತೇ ಇಲ್ಲ. ಈಗಿನ ಎಲ್ಲ ದೊಡ್ಡ ದೊಡ್ಡ ಮಠಗಳ ಹಿಂದೆ ಒಂದು ಗುರು ಪರಂಪರೆ ಇದೆ. ಈಗಿನ ಎಲ್ಲ ದೊಡ್ಡ ಮಠಗಳ ಹಿಂದೆ ಇವೆಲ್ಲವೂ ಕೂಡ ಶಿಷ್ಯವರ್ಗದ ಮಠಗಳು ಅಂತ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಇದು ಸಂಶೋಧನೆ ಒಂದೇ ಅಲ್ಲ, ವಾಸ್ತವ ವಸ್ತುಸ್ಥಿತಿ, ಇದು ವಾಸ್ತವ ಇತಿಹಾಸ ಕೂಡ. ಈಗಿನ ಎಲ್ಲ ಮಠಗಳ ಹಿಂದೆ ಈ ನಮ್ಮ ವೀರಶೈವ ಗುರು ಪರಂಪರೆಯ ಮೂಲವಿದೆ. ಆದರೆ ಈಗೇನಾಗ್ತಾ ಇದೆ ಅಂದರೆ ನಾವು ಲೆಕ್ಕಕ್ಕಿಲ್ಲ. ಇವತ್ತು ಯಾರೋ 4 ಜನ ಪೀಠಾಧಿಪತಿಗಳಾಗಿ ಇನ್ನೊಂದಷ್ಟು ಜನ ಮಠಾಧಿಪತಿಗಳಾಗಿ ಅವ್ರ ಪಾಡ್ಗವರಿದ್ದಾರೆ. ಆದರೆ ಜಂಗಮರ ಮೂಲ ಜಾತಿ ಏನಾಗ್ತಾ ಇದೆ, ಮೂಲ ಸಂಸ್ಕೃತಿ ಏನಾಗ್ತಾ ಇದೆ ಅಂದರೆ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ. ಸಂಸ್ಕೃತಿಯೂ ಗುರುತಿಸಲಿಕ್ಕೆ ಬರೋದಿಲ್ಲ ಮತ್ತು ಜಾತಿಯೂ ಲೆಕ್ಕದಲ್ಲಿಲ್ಲ. ಇತ್ತ ರಾಜ್ಯ ಸರ್ಕಾರದಲ್ಲೂ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಆ ಸವಲತ್ತು ತಗೊಳಕ್ಕೆ ಹೋದಾಗ ಅದಕ್ಕೆ ಎಲ್ಲ ಕುಲ 18 ಜಾತಿಗಳು ಬಂದು ಮೇಲೆ ಬಿದ್ದು ನೀವು ಹಾಗಲ್ಲ ಹೀಗಲ್ಲ, ನೀವು ಜಂಗಮರಲ್ಲ, ನೀವು ಬೇಡವ ಜಂಗಮರಲ್ಲ, ನಾವೇ ಜಂಗಮ. ಬೇಟೆಗಾರನಿಗೂ ಕೂಡ ಜಂಗಮ ಅಂತ ಹೇಳ್ತಾರೆ. ಬೇಟೆಗಾರನ್ನ ಅದು ಯಾವ ಪರಿಭಾಷೆಯಲ್ಲಿ ಜಂಗಮ ಅಂತ ಹೇಳ್ತಾರೋ ನಮಗಂತೂ ಗೊತ್ತಿಲ್ಲ. ಹೀಗೆ ಹೇಳ್ತಾ ಹೋದರೆ ಈ ಉಳಿದಿರ್ತಕ್ಕಂಥ ಎಲ್ಲ ಜಾತಿಗಳು ಬೇಟೆ ಹಿಂಸೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಅಲೆಮಾರಿಗಳು ಎಷ್ಟು ಜನ ಇದ್ದಾರೋ ಅವರೆಲ್ಲರಿಗೂ ಜಂಗಮ ಅಂತ ಹೇಳ್ತಾ ಹೋದರೆ, ನಾನು ಹೇಳಿದ್ದೇನೆ ಜಂಗಮಕ್ಕೆ ವಾಚ್ಯಾರ್ಥ ಒಂದು ಶಬ್ದಾರ್ಥ ಒಂದು ಇದೆ ಅಂತ. ವಾಚ್ಯಾರ್ಥ ಜಂಗಮರೇ ಬೇರೆ, ಶಬ್ದಾರ್ಥ ಜಂಗಮರೇ ಬೇರೆ, ಶರಣ ಪರಂಪರೆಯ ಕಲ್ಪಿತ ಜಂಗಮರೇ ಬೇರೆ, ವಾಸ್ತವಿಕ ಪೂರ್ವ ಪರಂಪರೆಯ ಜಂಗಮರೇ ಬೇರೆ ಅಂತಕ್ಕಂಥದ್ದನ್ನು ಪ್ರತಿ ಬಾರಿ ನಾನು ಅದನ್ನು ಹೇಳ್ತಾನೇ ಬಂದಿದ್ದೇನೆ. ಯಾರ ಕಿವಿಗೆ ಹೋಗಿತೋ ಯಾರ ಕಿವಿಗೆ ಹೋಗಿಲ್ಲೋ ಗೊತ್ತಿಲ್ಲ. ಆದರೆ ವಿರೋಧಿಗಳ ಕಿವಿಗಳಿಗಂತೂ ಹೋಗಿರುತ್ತೆ ಅಂತಕ್ಕಂಥದ್ದಂತೂ ಸತ್ಯ. ನಿಜವಾದ ಜಂಗಮರ ಕಿವಿಗೆ ಹೋಗಿರೋದಿಲ್ಲ. ಯಾಕಂತಂದರೆ ಅವರು ಮರೆತು ಬಿಟ್ಟಿದ್ದಾರೆ ತಮ್ಮ ಜಾತಿ, ತಮ್ಮ ಸಂಸ್ಕೃತಿ, ತಮ್ಮ ಮೂಲ ನೆಲೆ, ತಮ್ಮ ಇತಿಹಾಸ, ತಮ್ಮ ಗೋತ್ರ ಸೂತ್ರ. ನಾವು ಯಾವಾಗ ಜಂಗಮರಾದ್ವಿ, ಎಷ್ಟು ವರ್ಷ ಆಯಿತು, ಏನೇನು ಮಾಡಿದ್ವಿ, ನಮಗೇನು ನಷ್ಟ ಆಗಿದೆ, ಈಗ ಅದನ್ನು ಹೇಗೆ ತುಂಬ್ಕೋಬೇಕು, ನಮ್ಮ ಜಾತಿ ಅಸ್ತಿತ್ವ ಇಲ್ಲ ಅಂದರೆ ಪ್ರಜಾಪ್ರಭುತ್ವ ಸಂವಿಧಾನ ವ್ಯವಸ್ಥೆಯಲ್ಲಿ ನಮಗೆ ಮೀಸಲಾತಿ ಇನ್ನೊಂದು ಮತ್ತೊಂದು, ಕೊನೆಯ ಪಕ್ಷ ಜಾತಿಯನ್ನು ಗುರುತಿಸಲಿಕ್ಕಾದರೂ ಒಂದು ಜಾತಿ ಬೇಕು, ಹೆಸರು ಬೇಕು. ಅದು ಕೂಡ ಇವತ್ತಿಲ್ಲ ಜಂಗಮರಿಗೆ. ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತಂದರೆ ಯಾವ ಮಟ್ಟಕ್ಕೆ ಜಂಗಮನನ್ನು ತುಳಿದಿದ್ದಾರೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಬೇಕು. ಕೇವಲ ಜಂಗಮರು ಮಾತ್ರವಲ್ಲ, ಈಗ ಯಾರ್ಯಾರು ಜಂಗಮರಿಗೆ ಮೋಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಕುಯುಕ್ತಿ ಕುಟಿಲತಂತ್ರಗಳನ್ನು ಮಾಡಿ ಜಂಗಮರು ಮತ್ತು ಅವರ ಮೂಲ ಮಠಗಳನ್ನು ತುಳಿಯಲಿಕ್ಕೆ ಬೇರೆ ಬೇರೆ ಕುತಂತ್ರಗಳನ್ನು ಮಾಡಿ ಒಟ್ಟಾರೆಯಾಗಿ ಜಂಗಮ ಅಂತಕ್ಕಂಥ ಶಬ್ದವೇ ಇರಬಾರ್ದು ಅಂತೇಳಿ ನಿರ್ಮೂಲನೆ ಮಾಡಲಿಕ್ಕೆ ಯಾರ್ಯಾರು ಹೊರಟಿದ್ದಾರೋ ಅವ್ರಿಗಂತೂ ಚೆನ್ನಾಗಿ ಗೊತ್ತಾಗುತ್ತೆ. ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲು ಮುಟ್ಗಂಡ ಅಂಥೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವರಿಗೆ ತಮ್ಮ ಮೂಲ ಗುರು ಸಂಪ್ರದಾಯ ಯಾವುದು ಅಂತಲೂ ಗೊತ್ತಿದೆ. ಸುಮ್ಮನೆ ಏನೇನೋ ಬೇರೆ ಬೇರೆ ಕಥೆಗಳು ಬರ್ಕೊಂಡು ನಮ್ಮದು ಆ ಪರಂಪರೆ, ನಮ್ಮದು ಈ ಪರಂಪರೆ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಎಲ್ಲ ಪರಂಪರೆಗಳ ಮೂಲವೂ ಕೂಡ ಈ ಪಂಚಮಠಗಳು ಮತ್ತು ಪಂಚಪೀಠಗಳ ಮೂಲದಿಂದಲೇ ಬಂದಿವೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಇತಿಹಾಸಗಳಿಂದ ಗೊತ್ತಾಗುತ್ತದೆ. ಶಾಸನಗಳು ಕೂಡ ಇದ್ದಾವೆ. ಅದಕ್ಕೆ ಪಂಚಮಠಗಳ ಪರಂಪರೆಯ ಶಾಸನಗಳು ಸಾಕಷ್ಟಿದ್ದಾವೆ, ನಾಡಿನಾದ್ಯಂತ ಇದ್ದಾವೆ. ಮಹತ್ತಿನ ಮಠಗಳ ಪರಂಪರೆ ಇದೆ, ಸಾರಂಗ ಮಠದ ಪರಂಪರೆ ಇದೆ, ಕಪಿಲಸಿದ್ಧ ಪರಂಪರೆ ಇದೆ, ಪಾಶುಪತ, ಅಭಿನವ ಪಾಶುಪತ ಎಲ್ಲ ಪರಂಪರೆಗಳು ಇದ್ದಾವೆ. ಶರಣರ ವಚನದಲ್ಲೂ ಕೂಡ ಅವೆಲ್ಲವೂ ಕೂಡ ಉಲ್ಲೇಖವಾಗಿ ಬಂದಿವೆ. ಆದರೆ ದ್ವಂದ್ವಾರ್ಥಗಳಿಗೆ ಎಡೆಯಾಗಿರುವುದರಿಂದ ವಚನಗಳಲ್ಲಿ ಯಾರಿಗೂ ಕೂಡ ಅರ್ಥವಾಗ್ತಾ ಇಲ್ಲ. ಇದು ಬಹಳ ಚಿಂತನಶೀಲವಾಗಿರ್ತಕ್ಕಂಥ ಸಂಶೋಧನಾತ್ಮಕವಾಗಿರ್ತಕ್ಕಂಥ ವಿಷಯವಿನಃ ಇದು ಸಾಧಾರಣ ಸಂಗತಿಯಂತೂ ಅಲ್ವೇ ಅಲ್ಲ. ಒಂದೆರಡು ಜನ ಸಂಶೋಧಕರು ಬರೆದಿರ್ತಕ್ಕಂಥದ್ದನ್ನು ಅದೇ ವೇದವಾಕ್ಯ ಅಂತೇಳಿ ನಂಬಿ ಇವತ್ತು ಆಗಿರತಕ್ಕಂಥ ಹಲವಾರು ಪ್ರಸಂಗಗಳು, ವೈಪರೀತ್ಯಗಳು ಇವೆಲ್ಲವೂ ಕೂಡ ಇದಕ್ಕೆ ಹಿನ್ನೆಲೆಯಾಗಿ ಕೆಲಸ ಮಾಡಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತಕ್ಕಂಥ ಪರಿಸ್ಥಿತಿಯನ್ನು ವೀರಶೈವ ಜಂಗಮರಿಗೆ ತಂದಿಟ್ಟಿದ್ದಾರೆ. ಇದು ಬಹಳ ಬಹಳ ಯೋಚನೆ ಮಾಡಬೇಕಾದಂಥ ಪ್ರಸಂಗ. ಎಲ್ಲ ಕನಿಷ್ಠ ಜನಾಂಗಕ್ಕೂ ಒಂದು ಜಾತಿ ಇದೆ, ಅವ್ರದ್ದೊಂದು ಜಾತಿ ಪಟ್ಟಿಯಲ್ಲಿ ಅವರ ಹೆಸರಿದೆ, ಅವ್ರ ಜಾತಿ ಸರ್ಟಿಫಿಕೇಟ್ ಸಿಗ್ತಾ ಇದೆ. ಆದರೆ ವೀರಶೈವ ಜಂಗಮರಿಗೆ ಹೇಗೆ ಸಿಗ್ತಾ ಇಲ್ಲ? ಲಿಂಗಾಯತ ಅಂತ ಯಾಕೆ ಕೊಡ್ತಾ ಇದ್ದಾರೆ?
ಇದು ತಪ್ಪಲ್ವೇ? ಯಾರಾದರೂ ಪ್ರಶ್ನೆ ಮಾಡಿದ್ದೀರಾ? ಕುಲ 18 ಜಾತಿಯವರು ತಮ್ಮ ತಮ್ಮ ಮೂಲ ಕಸುಬು ಮತ್ತು ಜಾತಿಯನ್ನು ಹೇಳ್ಕೊಳ್ತಾರೆ. ಅದರ ಮುಖಾಂತರ ಕೆಲವೊಂದಷ್ಟು ಜನ ಲಿಂಗಾಯತರಲ್ಲಿ ಕೆಲವರು ಆ ಮೀಸಲಾತಿಯನ್ನು ಪಡಿತಾ ಇದ್ದಾರೆ. ಅವರ ಮಠಗಳಿಗೂ ಕೂಡ ಒಂದಷ್ಟು ಸರ್ಕಾರದಿಂದ ಹಣ ಅನುದಾನಗಳು ಆಗ್ತಾ ಇದ್ದಾವೆ. ಅವರದೇ ಆಗಿರತಕ್ಕಂಥ ಸಂಸ್ಕೃತಿ ಮೆರೆಯಲಿಕ್ಕೆ ಕಾರಣ ಅವರೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ವೀರಶೈವ ಜಂಗಮರಿಗೆ ಏಕೆ ಪ್ರತ್ಯೇಕ ಜಾತಿ ಬೇಡ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಈ ಒಂದು ದೌರ್ಬಲ್ಯವನ್ನು ಬಳಸಿಕೊಂಡು ಇಂದಿನ ಎಲ್ಲ ಜಾತಿಗಳು ವೀರಶೈವ ಜನಾಂಗವನ್ನು ನಿರ್ಮೂಲನೆ ಮಾಡಿಕೊಳ್ತಿದ್ದಾರೆ. ಯಾಕೆಂದರೆ ಇಲ್ಲಿ ಸ್ವಾಭಿಮಾನದ ಪ್ರಶ್ನೆ ಬಂದೇ ಇಲ್ಲ. ಒಬ್ಬರೂ ಕೂಡ ಏಕೆ ನಮ್ಮ ಜಾತಿ ಇಲ್ಲ ಅಂತ ಇದುವರೆಗೂ ಪ್ರಶ್ನೆ ಮಾಡಿಲ್ಲ. ಸರ್ಕಾರವು ಕೂಡ ಗೊಜಲಿಗೆ ಹೋಗಿಲ್ಲ. ಸರ್ಕಾರದ್ದು ಏನು ಕೆಲಸ? ಗುಮಾಸ್ತಿಗೆ. ಇವನು ಬಂದ, ಈ ಸರ್ಕಾರ ಬಂತು, ಲೆಕ್ಕ ಬರದ, ಲಾಭ ನಷ್ಟ ಬರದ, ಸಾಲ ಮಾಡಿದ, ಒಂದಷ್ಟು ಜನಗಳನ್ನ ಬೈದ, ಹೋದ. ಇನ್ನೊಂದು ಪಕ್ಷ ಬಂತು, ಇವ್ರನ್ನ ಎತ್ಕಟ್ಟಿದ್ರು. ಇನ್ನೊಂದು ಸರ್ಕಾರ ಬಂತು, ಇವನೊಂದಷ್ಟು ಲಾಭ ಮಾಡ್ಕೊಂಡ, ಒಂದು 20 ತಲೆಮಾರಿಗಾಗುವಷ್ಟು ಒಂದಷ್ಟು ದೌರ್ಜನ್ಯ ದಬ್ಬಾಳಿಕೆ ಮಾಡಿದ, ಮತ್ತು ಇವನು ಹೊರಟೋದ. ಹೀಗೆ ಗುಮಾಸ್ತಿಗೆ ಸಂಪ್ರದಾಯ ಸರ್ಕಾರದಲ್ಲಿ ಬಂದಿದೆ. ಯಾವುದೇ ಸರ್ಕಾರಗಳು ಕೂಡ ಸಾಮಾಜಿಕ ಅಧ್ಯಯನಗಳನ್ನು ನಡೆಸಿ ಜಾತಿಗಳು ಯಾವುದಿದೆ, ಉಪಜಾತಿ ಯಾವುದಿದೆ, ಅವ್ರ ಕಸುಬೇನಿದೆ, ಅವ್ರ ಕುಲ ಏನಿದ್ದಾವೆ, ಮೂಲತಃ ಇವ್ರ ಮೂಲ ಯಾವುದು ಅಂತಕ್ಕಂಥ ಚಿಂತನ ಮಂಥನಗಳನ್ನು ಮಾಡೇ ಇಲ್ಲ, ಮಾಡಲಿಕ್ಕೆ ಹೋಗೋದೂ ಇಲ್ಲ ಅವರು. ಹಾಗಾದರೆ ಯಾರು ಮಾಡ್ಕೋಬೇಕು? ನಾವೇ ಮಾಡಬೇಕು. ನಮ್ಮ ಜಾತಿಗಳನ್ನು ನಮಗೆ ಹಸಿವಾದಾಗ ನಾವು ಉಣ್ಣಬೇಕು. ಆದರೆ ಜಂಗಮರಿಗೆ ಹಸಿವಿಲ್ಲ. ಯಾಕೆ? 4 ಮನೆಗೆ ಹೋಗ್ತಾರೆ, ಒಂದು ಜಾತಿ ಅಲ್ಲ ಅವರಿಗೆ. ಕುಲ 18 ಜಾತಿ ಮನೆಗೆ ಹೋದರೂ ಏನಾರು ಒಂಚೂರು ಸಿಗುತ್ತೆ ಅಂತಾರೆ, ಅಥವಾ ಎಲ್ಲ ಊರು ನೆನೆದು ಉಪವಾಸ ಇದ್ದರು ಅನ್ನಂಗೆ ಎಲ್ಲ ಜಾತಿಗಳನ್ನು ಎಲ್ಲ ಮಠಗಳನ್ನು ನೆನೆದು ತಾವು ಮಾತ್ರ ಉಪವಾಸ ಕೂತ್ಕೊಂತಾರೆ. ಇಂಥ ಒಂದು ಹೀನಾಯ ಸ್ಥಿತಿಗೆ ಜಂಗಮರು ಮಾನಸಿಕ ಬಡತನಕ್ಕೂ ತಲುಪಿದ್ದಾರೆ. ಈಗ ಮಾನಸಿಕ ದೌರ್ಬಲ್ಯ ಹೋಗಲಿ, ಧಾರ್ಮಿಕ ದೌರ್ಬಲ್ಯ ಹೋಗಲಿ, ಎಲ್ಲ ಇದೆ, ಏನೂ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಗಂತೂ ತಲುಪಿದ್ದಂತೂ ನಿಜ. ಆದ್ದರಿಂದ ನಾವು ಸಾಕಷ್ಟು ಇದರ ಬಗ್ಗೆ ಯೋಚನೆಗಳನ್ನು, ಅಧ್ಯಯನಗಳನ್ನು ಮಾಡಿ ನಮ್ಮ ನಿಜವಾದ ಮೂಲ ಯಾವುದು, ಮೂಲ ನೆಲೆ ಯಾವುದು, ನಾವು ಯಾವ ಚೌಕಟ್ಟಿನಲ್ಲಿ ಇರಬೇಕು. ಇವರಾದ್ರೆ ಲಿಂಗಾಯತ ಅಂತ ಹೇಳ್ಕೊತಾರೆ. ನಮ್ಮದು ಯಾವ ಆಯ್ತಾ? ಹಾಗಾದರೆ ನಮ್ಮದು ಯಾವ ಆಯ್ತಾ? ಜಂಗಮ ಆಯ್ತವಾ? ಜಂಗಮ ಜಾತಿಯನ್ನೇ ಎಲ್ಲವದನ್ನು ತಾವು ಆಕ್ರಮಿಸ್ಕೊಂಡ್ರೆ ಒಂದು ಕಡೆ ಶರಣ ಅಂತಿರುತ್ತೆ, ಶರಣರು ಆಗಲ್ಲ ಅವರು. ಲಿಂಗಾಯತ ಅಂತಿರುತ್ತೆ, ಅದೂ ಆಗಲ್ಲ. ಲಿಂಗವಂತ ಅಂತಿದೆ, ಅದೂ ಇಲ್ಲ. ಆದರೆ ಎಲ್ಲವೂ ಎಲ್ಲರಿಗೂ ಬೇಕು, ಜಂಗಮರಿಗೆ ಏನೂ ಬೇಡ ಅಂತಾರೆ. ಸಂಶೋಧಕರು ಕೂಡ ಜಂಗಮ ಅಂತಕ್ಕಂಥದ್ದು, ಪೌರೋಹಿತ್ಯ ಅಂತಕ್ಕಂಥದ್ದು ಇರಬೇಕೇ ಅಂತಕ್ಕಂಥ ಪ್ರಶ್ನೆ ಮಾಡಿ, ಒಬ್ಬ ದೊಡ್ಡ ಸಂಶೋಧಕರು ಚಿದಾನಂದ ಮೂರ್ತಿಯವರು ಇಂಥ ಪ್ರಶ್ನೆಯನ್ನು ಹಾಕಿದ್ದಾರೆ. ತಾವು ಒಬ್ಬರು ಜಂಗಮರಾಗಿ ಹುಟ್ಟಿ ಇಂಥ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಅಂತಂದರೆ ನಿಜವಾಗಲೂ ಎಂಥ ನಾಚಿಕೆಗೇಡಿನ ಸಂಗತಿ, ಎಂಥ ನಿರಭಿಮಾನದ ಸಂಗತಿ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇದನ್ನು ನಾವು ಇಂಥ ವಿಷಯಗಳನ್ನು ತಲೆ ಮೇಲಿಟ್ಟು ಮೆರಲಿಕ್ಕೆ ಸಾಧ್ಯವಿಲ್ಲ. ಇದರಿಂದ 3 ಪೈಸೆ ಆದಾಯ ಅಲ್ಲ, ಕೊನೆ ಪಕ್ಷ ಜಂಗಮರ ಅಸ್ತಿತ್ವಕ್ಕೂ ಧಕ್ಕೆ ಆಗುತ್ತದೆ. ಆದ್ದರಿಂದ ಇಂಥ ಸಂಶೋಧನಾ ವಿಚಾರಗಳನ್ನು ನಾವು ಎಂದೂ ಕೂಡ ಒಪ್ಪುವುದಿಲ್ಲ. ಇದರಿಂದ ನಾವು ಜಾಗೃತರಾಗಬೇಕು. ಯಾರು ಯಾವ ಉದ್ದೇಶಕ್ಕಾಗಿ ಬರೆದಿದ್ದಾರೆ, ಇದು ವೈಯಕ್ತಿಕ ಉದ್ದೇಶವೇ ಅಥವಾ ಸಾಮಾಜಿಕ ವಿಶಾಲವಾದ ಭಾವನೆಯಿಂದ ಬರೆದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಸುಮ್ಮನೆ ಒಪ್ಕೊಳ್ಳೋದಲ್ಲ. ಯಾರು ಏನು ಬೇಕಾದ್ರೂ ಹೇಳ್ತಾರೆ, ನೀನು ಜಂಗಮ ಅಲ್ಲ ಅಂತಾರೆ. ಅದು ಸಾಧ್ಯವಿಲ್ಲ. ನಾವು ಜಂಗಮರೇ, ಯಾವತ್ತೂ ಜಂಗಮರೇ. ನಿಮ್ಮ ಜಂಗಮ ಏನೇ ಇರ್ಬೋದು, ನಮ್ಮ ಜಂಗಮವೇ ಬೇರೆ ಇದೆ. ನಮ್ಮದು ಮೂಲ ಜಂಗಮ. ನಾನು ಹೇಳಿದೆ, ಶೂನ್ಯ ಪೀಠ ಅಂತ ಹೇಳ್ತಾರೆ ಅಲ್ಲಮಪ್ರಭು. ನಮಗೆ ಅಲ್ಲಮಪ್ರಭು ಶೂನ್ಯ ಪೀಠ ಅಲ್ಲವೇ ಅಲ್ಲ. ನಮ್ಮದು ಕೈಲಾಸ ಪರಂಪರೆಯಿಂದ ಬಂದಂಥ ನೇರವಾದ ಶಿವನ ಜಟೆಯಿಂದಲೇ ವೀರಭದ್ರನಿಂದ ಬಂದಂಥ ಜಂಗಮ ಪೀಠ ಇದು ನಮ್ಮದು. ಹೀಗೆ ಮೂಲ, ಜಂಗಮದ ಮೂಲ, ಗುರುವಿನ ಮೂಲ, ಲಿಂಗದ ಮೂಲ, ಕೈಲಾಸದ ಮೂಲ. ನಮ್ಮದು ಕಲ್ಯಾಣ ಮೂಲವಲ್ಲ. ನಾನು ಪ್ರತಿ ಬಾರಿ ಹೇಳಿದ್ದೇನೆ, ನಮಗೊಂದು ಮೂಲ ನೆಲೆ ಬೇಕು, ಮೂಲ ಸಂಸ್ಕೃತಿ ಬೇಕು. ಬ್ರಾಹ್ಮಣರಂತೆ, ಇತರ ಜಾತಿಯವರಂತೆ ನಮ್ಮದೇ ಆಗಿರತಕ್ಕಂಥ ಒಂದು ಸ್ವಂತ ಜಾತಿ, ಅಸ್ತಿತ್ವ, ಅಸ್ಮಿತೆ, ನಮ್ಮದೇ ಆಗಿರತಕ್ಕಂಥ ವಿಶಿಷ್ಟ ಆಚರಣೆಗಳು, ಸಂಸ್ಕೃತಿ ಬಿಂಬಿಸಬೇಕು, ಪ್ರತಿಬಿಂಬಿಸಬೇಕು ಸಮಾಜದಲ್ಲಿ ನಮ್ಮ ಸಂಸ್ಕೃತಿ. ಯಾಕಂದರೆ ಇಡೀ ಎಲ್ಲ ಕುಲ 18 ಜಾತಿಗೂ ಧಾರ್ಮಿಕ ಸವಲತ್ತುಗಳನ್ನು ಒದಗಿಸಿ ಎಲ್ಲರನ್ನೂ ತಲೆ ಮೇಲಿಟ್ಕೊಂಡು ತಾವು ಇವತ್ತು ಪಾತಾಳಕ್ಕೆ ತುಳಿಸ್ಕೊಂಡಿದ್ದಾರೆ ಅಂತಂದರೆ ಇದು ಆಗಬಾರದು. ಇದು ಒಂದು ಚಿಂತನಾರ್ಹ ವಿಚಾರ.
ಆದ್ದರಿಂದ ಇವೆಲ್ಲವೂ ಆಗಬೇಕು. ದಯವಿಟ್ಟು ಎಲ್ಲ ಜಂಗಮರು ಜಾಗೃತಗೊಳ್ಳಿ. ಯಾರಾದರೂ ಕಿಂಚಿತ್ ಕುಲ 18 ಜಾತಿಗಳ ಎಲ್ಲ ವರ್ಗದವರಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಸಾಮಾಜಿಕ ವಿಚಾರವಂತರಾಗಲಿ ಎಲ್ಲರೂ ಒಂದು ಕ್ಷಣ ಆಲೋಚಿಸಿ, ಹೌದು ಜಂಗಮರು ಇಷ್ಟು ವರ್ಷ ಸೇವೆ ಮಾಡಿದ್ದಾರೆ, ಇವರಿಗೆ ಏನಾರು ಒಂದು ಕೊಡುಗೆಯನ್ನು ಕೊಡಬೇಕು. ನೀವು ನಿಜವಾಗಲೂ ಮನುಷ್ಯರಾಗಿದ್ದರೆ, ನಿಮ್ಮ ಆತ್ಮದಲ್ಲಿ ದೈವ ಇದ್ದಿದ್ದೇ ಆಗಿದ್ದರೆ, ನಿಮ್ಮ ಶಿವನಾಮ ನಿಜವಾಗಿದ್ದರೆ, ನಿಮ್ಮ ಲಿಂಗದ ನೆನಹು ನಿಜವಾಗಿದ್ದರೆ, ಖಂಡಿತ ಒಂದು ಕ್ಷಣ ನೀವು ಈ ಬಗ್ಗೆ ವಿಚಾರಿಸಿ ಜಂಗಮರಿಗೆ ಒಂದು ನೆಲೆಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಕೆಲಸ ಮಾಡ್ತೀರಿ. ಆದರೆ ನೀವು ಮಾಡಲಿಲ್ಲ. ಯಾವುದೇ ಮುಖ್ಯಮಂತ್ರಿಗಳು ಕೂಡ ಮಾಡಲಿಲ್ಲ. ಯಾರಾದರೂ ಬಂದು ಅಲ್ಲಿ ಒಂದು ಬೇಡ ಜಂಗಮರ ಒಂದು ಸಭೆ ಅಥವಾ ಉಪವಾಸ ಸತ್ಯಾಗ್ರಹ ನಡೀತಿರ್ತಕ್ಕಂಥ ಜಾಗಕ್ಕೆ ಬಂದು ಹಲವಾರು ಜನ ರಾಜಕೀಯ ವ್ಯಕ್ತಿಗಳು ಕೇವಲ ಆಶ್ವಾಸನೆಯನ್ನು ಕೊಟ್ಟು ಒಂದು ಜನಾಂಗವನ್ನು ಎತ್ತಿ ಹಿಡಿದು ಮುಂದಿನ ಚುನಾವಣೆಗೆ ಬೇಕಾದಂಥ ಸುಮ್ಮನೆ ಉಪಾಯ ತಂತ್ರಗಳನ್ನು ಮಾಡಿದರೆ ವಿನಃ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರಗಳು ಅಲ್ಲಿ ದೊರೆಯಲಿಲ್ಲ. ಇದರ ಅರ್ಥ ಏನಂತಂದರೆ ಇದೆಲ್ಲ ಕಣ್ಣೊರೆಸುವ ನಾಟಕ ತಂತ್ರಗಳು ಅಂತ ಎಲ್ಲ ಜಂಗಮರು ಅರ್ಥಕೋಬೇಕು. ಕೇವಲ ಅರ್ಥಕೊಂಡು ಸುಮ್ಮನಿದ್ರಾಗೋದಿಲ್ಲ, ಪ್ರಯತ್ನವನ್ನು ಮಾಡಬೇಕು. ಮೊದಲು ಪ್ರಶ್ನೆಯನ್ನು ಕೇಳಿ, ಹಾಗಾದರೆ ನಮ್ಮ ಜಾತಿ ಎಲ್ಲಿದೆ? ನಮ್ಮ ಜಾತಿಯನ್ನು ಏಕೆ ನೀವು ಗುರುತಿಸಿಲ್ಲ? ನಾವು ಲಿಂಗಾಯತರಲ್ಲ. ಲಿಂಗಾಯತರು ಅಂದರೆ ಇತ್ತೀಚೆಗೆ ಎಲ್ಲರೂ ಲಿಂಗ ಕಟ್ಕೊಂಡು ಬಂದಿರತಕ್ಕಂಥದ್ದು, ಅದು ಬೇರೆ. ನಮ್ಮಿಂದ ಆಗಿರ್ತಕ್ಕಂಥದ್ದು ಲಿಂಗಾಯತ, ಲಿಂಗವಂತ. ಈಗಲೂ ನಾವು ಲಿಂಗ ಕಟ್ತಾ ಇದ್ದೀವಿ, ಯಾರು ಬಂದರೂ ಕಟ್ತೀವಿ. ಪಟ್ಟಾಧಿಕಾರಿಗಳೇ ಆಗಿನ ಶರಣರ ಕಾಲದಲ್ಲೂ ಲಿಂಗ ಕಟ್ತಿದ್ದವರು ಪಟ್ಟದ ಮಠಗಳು, ಆಗಲೂ ಕೂಡ ಎಂದೆಂದೂ ಕೂಡ ಈ ಪಟ್ಟದ ಮಠಗಳೇ ಲಿಂಗಧಾರಣೆಯನ್ನು ಮಾಡ್ತಾ ಇದ್ದಾವೆ. ಆದ್ದರಿಂದ ನಮ್ಮ ಜಾತಿ ಯಾವುದು? ಏಕೆ ನಮಗೆ ಜಾತಿ ಬೇಡ? ಜಂಗಮಾನ ತತ್ವ ಅದು ಬೇರೆ ವಿಷಯ. ಮತ್ತು ಯಾಕೆ ಜಾತಿ ಯಾಕೆ ಬೇಡ? ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾಕೆ ಬೇಡ? ಅವತ್ತು ಬಿಡಿ, ಈಗ ಬೇಕಾಗಿದೆ. ಇದನ್ನು ಕೇಳೋರು ಯಾರು? ಹೀಗಾಗಿ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ. ಯಾವುದೇ ಮೀಸಲು ಸಿಗಲಿ, ಯಾವುದೇ ಹಣ ಸರ್ಕಾರದಿಂದ ಬರಲಿ, ಓಡೋಡಿ ಬಂದು ಬಾಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜಂಗಮರಿಗೆ ಒಂದು ಬಿಡಿ ಕಾಸು, ಕವಡೆ ಕಾಸು ಕೂಡ ಸಿಗಬಾರ್ದು. ಆ ರೀತಿಯಾಗಿ ವ್ಯವಸ್ಥಿತವಾಗಿ ನೋಡ್ಕೊತಾ ಇದ್ದಾರೆ. ತಂತ್ರಗಳನ್ನು ಹೆಣೆದು ಇವರನ್ನು ಹಿಂದಕ್ಕೆ ಬಿಸಾಡ್ತಾ ಇದ್ದಾರೆ. ಈ ಬಗ್ಗೆ ನಾವು ನಮ್ಮ ಈ ಗುರುಸ್ಥಳ ಜಂಗಮ ಧರ್ಮಪೀಠದಿಂದ ಜನಗಳನ್ನು ಜಾಗೃತ ಮಾಡುವ ಸಲುವಾಗಿ ನೀವು ಎಲ್ಲರೂ ಕೂಡ ಅಲ್ಲಲ್ಲಿ ಸ್ವತಂತ್ರರಾಗಿ ಯೋಚನೆ ಮಾಡುವುದನ್ನು ಕಲಿಯಿರಿ. ನಿಮ್ಮ ಇರತಕ್ಕಂಥ ಜಾಗಗಳಲ್ಲಿ ಜಂಗಮರ ಸಂಘ ಸಂಸ್ಥೆಗಳನ್ನು ಕಟ್ಟಿರಿ. ನಿಮಗೆ ಪ್ರಜಾಪ್ರಭುತ್ವ ಸಂವಿಧಾನ ವ್ಯವಸ್ಥೆಯಲ್ಲಿ ಸಿಗಬೇಕಾದಂಥ ಎಲ್ಲ ರೀತಿಯ ನೀವು ಕಟ್ತಕ್ಕಂಥ ತೆರಿಗೆಗೆ ಬರಬೇಕಾದಂಥ ಪ್ರತಿಫಲವನ್ನು ನೀವು ಕೇಳಿ. ತೆರಿಗೆ ಏನು ಬಿಟ್ಟಿಲ್ಲ, ಜಂಗಮರಿಗೆ ಜಾತಿ ಮಾತ್ರ ಇಲ್ಲ, ತೆರಿಗೆ ಮಾತ್ರ ಕಟ್ಟಲೇಬೇಕು. ಏಕೆ ಇದು ಇಂಥ ತಾರತಮ್ಯ? ತೆರಿಗೆಯನ್ನು ನಿಮ್ಮ ಜಂಗಮರಿಗೆ ತೆರಿಗೆ ಇಲ್ಲ ಅಂತ ಹೇಳ್ಬಿಡ್ಲಿ ಬೇಕಾದ್ರೆ, ನಾವು ಯಾವ ಮೀಸಲಾತಿ ಕೇಳೋದಿಲ್ಲ. ಜಂಗಮರಿಗೆ ತೆರಿಗೆ ಇಲ್ಲ. ಹಿಂದೆ ಧರ್ಮ ತೆರಿಗೆಗಳು ಇರಲಿಲ್ಲ. ಹಿಂದೆ ಮಠಗಳಿಗೆ ತೆರಿಗೆ ಅಂತ ಇರಲಿಲ್ಲ. ಈಗ ಮತ್ತು ಆ ಕೆಲಸ ಮಾಡಲಿ ಇವರು. ಇಲಾಖೆಗಳು ಯಾಕೆ ಸುಮ್ಮನೆ ಕೂತಿದ್ದಾವೆ? ಇವತ್ತಿನ ಇಲಾಖೆಗಳಂತೂ ಬಿಡಿ, ಯಾವುದ್ರ ಬಗ್ಗೆನೂ ಸೀರಿಯಸ್ ಆದ ಯೋಚನೆಗಳೇ ಇಲ್ಲ. ಏನೋ ಬಂದರು, ಏನೋ ಮಾಡಿದರು, ಸಾಯಂಕಾಲ ಆಯಿತು ಹೋದ್ರು ಬಿಟ್ಟರೆ ನಿಜವಾದ ದಟ್ಟವಾಗಿರ್ತಕ್ಕಂಥ ಚಿಂತನೆಗಳು ಇಲ್ಲವೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು? ನಮ್ಮ ಜಾತಿಯ ನಮ್ಮ ಧರ್ಮದ ಅಸ್ತಿತ್ವಗಳನ್ನು ಉಳಿಸಿಕೊಳ್ಳದಿದ್ದರೆ ನಮಗೆ ಉಳಿಗಾಲವೇ ಇಲ್ಲ. ಇವತ್ತು ನಡೀತಿರ್ತಕ್ಕಂಥದ್ದು ಜಾತಿ ರಾಜಕಾರಣ, ಧರ್ಮ ರಾಜಕಾರಣ ಅಲ್ಲವೇ ಅಲ್ಲ. ಧರ್ಮವನ್ನು ಮೂಲಿಗೆ ಎಷ್ಟೋ ವರ್ಷ ಆಯಿತು ಬಿಡಿ. ಆದ್ದರಿಂದ ಈ ನಮ್ಮ ಧರ್ಮಪೀಠದಿಂದ ಇಂಥ ಕೆಲಸಗಳು ಆಗಬೇಕು. ಇದಕ್ಕೆ ಧರ್ಮಪೀಠಗಳು, ಇತರ ಮಠಗಳು, ಪಟ್ಟಾಚಾರ್ಯರು, ಪೀಠಾಚಾರ್ಯರು, ಸಮಾಜದಲ್ಲಿರತಕ್ಕಂಥ ಗೃಹಸ್ಥ ಎಲ್ಲ ಜಂಗಮರು, ಚಿಂತನಶೀಲರು, ವಿಚಾರವಾದಿಗಳು, ಪ್ರಬುದ್ಧರು, ಲೇಖಕರು, ಸಂಶೋಧಕರು, ಎಲ್ಲ ವರ್ಗಗಳು, ಯುವಕರು, ಸ್ಕೂಲು ಕಾಲೇಜಿಗೆ ಹೋಗ್ತಕ್ಕಂಥ ಹುಡುಗರಿಂದ ಹಿಡ್ಕೊಂಡು ಜಂಗಮರ ಎಲ್ಲ ಹೆಣ್ಣು ಮಕ್ಕಳು ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ನೌಕರಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಿರ್ಬೋದು, ಮನೆಯಲ್ಲಿರ್ತಕ್ಕಂಥವರಾಗಿರ್ಬೋದು, ಒಟ್ಟಾರೆ ನಿಮಗೆ ತಿಳುವಳಿಕೆ ಅಂತ ಯಾರಿಗಾದರೂ ಇದ್ದರೆ ಈ ದಶೆಯಲ್ಲಿ ನೀವು ಚೆನ್ನಾಗಿ ಯೋಚನೆ ಮಾಡಿರಿ. ಜಂಗಮರು ಏನಾಗಬೇಕು? ಹಂಗಾದರೆ ನೀವು ಹಿಂಗೆ ಬಿಡ್ತಾ ಹೋದ್ರೆ ನಿಮ್ಮನ್ನು ಏನು ಮಾಡ್ತಾರೆ ಕೊನೆಗೆ? ಯಾರು ನಿಮ್ಮ ಜಾತಿ ಹೆಸರನ್ನು ಯಾವ ಪಟ್ಟಿಲಿ ಯಾರು ಬರೆಸ್ತಾರೆ? ನೀವೇ ಬರೆಸ್ಲಿಕ್ಕೆ ನಿಮಗೆ ಶಕ್ತಿ ಇಲ್ಲ ಅಂದರೆ ಯಾರು ಬರೆಸ್ತಾರೆ? ಮಗು ಹತ್ತಿರ ಹಾಲು ಕೊಡೋದೇ ಕಷ್ಟ ಇವತ್ತಿನ ಕಾಲದಲ್ಲಿ. ಹಂಗೆ ಮಲಗಿರ್ತಾರೆ.
ಅಂಥ ಪರಿಸ್ಥಿತಿಯಲ್ಲಿ ಯಾರು ನಿಮಗೆ ಬಂದು ಕೇಳ್ತಾರೆ? ಆದ್ದರಿಂದ ಭಾರತದಾದ್ಯಂತ ಜಂಗಮರು ಇರುವುದರಿಂದ ನಮ್ಮದು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಇದ್ದೇ ಇದೆ. ಅದು ಯಾವುದು ಅಂತ ಹುಡುಕ್ಸ್ರಿ. ಅದೇ ರೀತಿ ರಾಜ್ಯ ಸರ್ಕಾರದಲ್ಲೂ ಕೂಡ ಕೇಂದ್ರ ಸರ್ಕಾರದ ವರದಿಯ ಮೇಲೆಗೆ ರಾಜ್ಯ ಸರ್ಕಾರದಲ್ಲೂ ಕೂಡ ಹೆಸರು ಇರಬೇಕಾದ್ದು ನ್ಯಾಯ. ಅದನ್ನು ಕೂಡ ಗುರುತಿಸಿ ಅಧ್ಯಯನ ಮಾಡಿಸಿ ಮತ್ತೊಮ್ಮೆ ವರದಿಗಳನ್ನು ಮಾಡಿಸಿ ಸಂಶೋಧನೆಗಳನ್ನು ಮಾಡಿಸಿ ಅದನ್ನು ಗೆಜೆಟಿಯರ್ನಲ್ಲಿ ನಮೂದಿಸಿ ಅದಕ್ಕೊಂದು ಆದೇಶವನ್ನು ಹೊರಡಿಸಿ ಅದನ್ನು ಅಧಿಕೃತ ಮಾಡಿ ಅದನ್ನು ಜಾರಿಗೊಳಿಸಬೇಕು. ಈ ಕೆಲಸ ಜಂಗಮರಿಂದ ಆಗಬೇಕು. ಇದಾಗಲಿಲ್ಲ ಅಂತಂದರೆ ನೀವು 1000 ವರ್ಷ ಕಳೆದರೂ ನಿಮ್ಮ ಬೇಡ ಜಂಗಮ ಯಾವುದೇ ಜಂಗಮ ಕೂಡ ಸಾಮಾನ್ಯ ಜಂಗಮವೇ ಲಿಸ್ಟಲ್ಲಿಲ್ಲ ಅಂದಮೇಲೆ ನಿಮ್ಮ ಬೇಡ ಜಂಗಮ ಎಲ್ಲಿಂದ ಸಾಧ್ಯವಾಗುತ್ತೆ? ನಾವು ನಮ್ಮ ಜಾತಿಯ ಮೀಸಲಾತಿಯನ್ನು ಕಾನೂನು ಹೋರಾಟ ಮಾಡಿ ಪಡಿಬೇಕೆ? ಇದು ಎಂಥ ದುರ್ದೈವ, ಇದೆಂಥ ದುರಾದೃಷ್ಟಕರ, ಇದೆಂಥ ವಿಪರ್ಯಾಸ. ಯಾರಾದರೂ ಒಂದು ಕ್ಷಣ ಯೋಚನೆ ಮಾಡಿದ್ದೀರಾ? ಪ್ರತಿಯೊಬ್ಬರಿಗೂ ತಮ್ಮದೇ ಆಗಿರತಕ್ಕಂಥ ಅಸ್ತಿತ್ವ ಇದೆ. ಪ್ರತಿಯೊಬ್ಬರೂ ತೆರಿಗೆದಾರರು, ಪ್ರತಿಯೊಬ್ಬರೂ ಕಾನೂನು ಚೌಕಟ್ಟಿನಲ್ಲಿರ್ತಕ್ಕಂಥವ್ರು. ಸಂವಿಧಾನದಂತೆ ಪ್ರತಿಯೊಬ್ಬರೂ ವರ್ತಿಸಬೇಕು. ಮಠಾಧಿಪತಿ ಜಂಗಮರು ಅಂತ ಯಾರೂ ಬಿಡೋದಿಲ್ಲ. ಏಕಾಏಕಿ ಅರೆಸ್ಟ್ ಮಾಡಿ ತೊಗೊಂಡೋಗ್ತಾರೆ. ಇದಕ್ಕೆ ಯಾಕಿಲ್ಲ ಹಾಗಾದರೆ? ಹೇಳಿ, ಯಾರಾದರೂ ಉತ್ತರ ಹೇಳಿ. ಆದ್ದರಿಂದ ಜಂಗಮರು ಬಹಳ ಜಾಗೃತರಾಗಬೇಕು. ಜಂಗಮ ಅಂದರೆ ಜಾಗೃತಿ, ಅದರ ಹೆಸರೇ. ಪ್ರತಿಯೊಂದು ಸಮಾಜವನ್ನು ಎಬ್ಬಿಸಿ ಕುಳಿಸಿದವರು ಜಂಗಮರು. ಇವರೇ ನಿಜವಾದ ಜಾಗೃತ ಜಂಗಮರು. ಇವರೇ ಕಣ್ಣು ಮುಚ್ಚಿದರೆ ಇನ್ನೆಲ್ಲಿಂದ ಪ್ರಪಂಚ ಆಗುತ್ತೆ? ಆದ್ದರಿಂದ ಈ ಕೆಲಸಗಳು ಬೇಗ ಆಗಬೇಕು. ಮೊದಲು ರಾಜ್ಯ ಸರ್ಕಾರದಲ್ಲಿ ವೀರಶೈವ ಜಂಗಮರ ಸ್ಥಾನಮಾನ ಏನು? ಅವರು ಭಿಕ್ಷುಕರೇ, ಮುಂದುವರೆದಿದ್ದಾರಾ, ಹಿಂದುಳಿದಿದ್ದಾರಾ, ಅವ್ರ ವೃತ್ತಿ ಏನು, ಅವರು ಎಷ್ಟು ವರ್ಷದಿಂದ ಹಿಂದುಳಿದ್ರು, ಯಾಕೆ ಹಿಂದುಳಿದ್ರು, ಅದಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಅದೊಂದು ವರದಿ ಮಾಡಿ ಅದನ್ನು ಅಧಿಕೃತಗೊಳಿಸಬೇಕು, ಚಾಲನೆಗೊಳಿಸಬೇಕು. ಇಂಥ ಕೆಲಸ ಬಹಳ ಇದೆ. ತೀವ್ರಗತಿಯಲ್ಲಿ ಮಾಡ್ತಕ್ಕಂಥ ತುರ್ತು ಕೆಲಸಗಳು ಬಹಳ ಇವೆ. ಆದ್ದರಿಂದ ಈ ಕೆಲಸಕ್ಕೆ ಒತ್ತಡಗಳನ್ನು ನಮ್ಮ ಜಂಗಮ ಸಮಾಜ ಇದಕ್ಕೆ ಮುಂದೆ ಬರಬೇಕು. ನಾನು ಸುಮ್ಮನೆ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಬೆಳಗ್ಗೆ ಪ್ರವಚನ ಅಂತ ಮಾಡ್ತಕ್ಕಂಥ ವಿಷಯ ಅಲ್ಲವೇ ಅಲ್ಲ ಇದು. ನನಗೂ ಬೇಕಾದಷ್ಟು ಕೆಲಸ ಇದೆ. ಇದನ್ನು ಯೋಚನೆ ಮಾಡಿ. ಎಡೆಬಿಡಂಗಿಗಳಾಗಿದ್ದೇವೀಗ. ನಾವು ಲಿಂಗಾಯತರೂ ಅಲ್ಲ, ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿರ್ತಕ್ಕಂಥ ಬೇಡ ಜಂಗಮರೂ ಅಲ್ವಂತೆ. ಮತ್ತು ಯಾರು ಹಂಗಾರೆ ನಾವು? ನಮ್ಮ ಜಾತಿ ಎಲ್ಲಿ ಹೋಯ್ತು? ಯಾರು ಕಳೆದಾಕಿದ್ರು ಇದನ್ನು? ಯಾರು ತೆಗೆದ್ರೆ? ಹಾಗಾದರೆ ಯಾವುದೇ ಕಾರಣಕ್ಕೂ ತೆಗೀಲಿಕ್ಕೆ ಸಾಧ್ಯವಿಲ್ಲ. ಜಂಗಮರದ್ದು ಬೇಡ ಜಂಗಮ ಪಟ್ಟಿಯಲ್ಲಿ ನಿಜವಾಗಿ ಇದ್ದೇ ಇದೆ. ಅದನ್ನು ಇತರೆಯವರು ಅದರ ಲಾಭವನ್ನು ಉಣ್ಣಲಿಕ್ಕೆ ನಮ್ಮವನ್ನು ಈ ರೀತಿ ಮಾಡ್ತಾರೆ. ಅದೇ ರೀತಿ ರಾಜ್ಯ ಸರ್ಕಾರದಲ್ಲೂ ಕೂಡ ಜಂಗಮರ ಅಸ್ತಿತ್ವವನ್ನು ಕಳೆದು ಜಂಗಮಾನದ ಒಂದು ತತ್ವ ಅಂತ ಒಂದು ಹಣೆಪಟ್ಟಿ ಹಾಕಿಬಿಟ್ಟು ಒಂದು ಮೂಸು ನೋಡಲಿಕ್ಕೆ ಮೂಗತ್ರ ಒಂದು ತುಪ್ಪ ಸವರಿಬಿಟ್ಟು ನೀವು ಹಿಂಗೆ ಓಡಾಡ್ತಾಯಿರಿ ವಾಸನೆ ಕುಡ್ಕೊಂಡು, ನಾವು ನಿಜವಾದ ತುಪ್ಪ ಕುಡಿತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಇಂಥ ಚಿಂತನಾರ್ಹ ಮೂಲಭೂತ ವಿಚಾರಗಳನ್ನು ನಾವು ನಮ್ಮ ಧರ್ಮಪೀಠದಿಂದ ನಾವು ನಿರಂತರ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಚಿಂತನೆಗಳನ್ನು ಮಾಡಿ ಅದನ್ನು ಕಾರ್ಯರೂಪಕ್ಕೆ ಬರಲಿಕ್ಕೆ ವ್ಯವಸ್ಥೆಯನ್ನು, ಕೆಲಸವನ್ನು, ಸಾಹಸವನ್ನು, ಅದನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸ ನಿಮ್ಮದಿದೆ. ಗುರುತರವಾಗಿರತಕ್ಕಂಥ ಕೆಲಸ ನಿಮ್ಮದಿದೆ. ನಾವು ಮಾರ್ಗಸೂಚಿಯಾಗಿದ್ದೇವೆ ಅಷ್ಟು ಬಿಟ್ಟರೆ ನಾನೇನು ಬಂದುಬಿಟ್ಟು ನಿಮ್ಮ ಜೊತೆ ಪ್ರತಿ ಮನೆಗೂ ಬಂದು ನಿಮ್ಮನ್ನು ಎಬ್ಬಿಸಿ ಮಲಗಿದ್ದೀರಾ ಎದ್ದಿದ್ದೀರಾ ಅಂತ ಹಿಂದಿನ ಕಾಲದಲ್ಲಿ ಕಾಯಕ ಜಂಗಮರು ಮಾಡ್ತಿದ್ದರಲ್ಲ, ಆ ಕೆಲಸ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮಾಧ್ಯಮ ಇರುವುದರಿಂದ ಇಂಥದ್ದು ಹೇಳ್ತಾ ಇದ್ದೇವೆ ಅಷ್ಟೇ. ನೀವು ಜಾಗೃತರಾಗಬೇಕು. ಎಲ್ಲ ಜಾತಿ ಜನಾಂಗಗಳು ಇವತ್ತು ತಮ್ಮ ಮೀಸಲಾತಿಗಾಗಲಿ ಇನ್ನೊಂದಕ್ಕಾಗಲಿ ಕ್ಷಣ ಮಾತ್ರದಲ್ಲಿ ಕೇವಲ 1-2-6 ತಿಂಗಳಲ್ಲಿ 1 ಕೋಟ್ಯಾಂತರ ರೂಪಾಯಿ ಹಣವನ್ನು ಹೊಂದಿಸಿ ತಮ್ಮ ಕೆಲಸವನ್ನು ಸಾಧಿಸ್ತಾ ಇದ್ದಾರೆ. ಕೇವಲ ಕೂಲಿಕಾರರಾಗಿರ್ತಕ್ಕಂಥ ಜನಾಂಗಗಳು ಕೂಡ ಅಂಥ ಕೆಲಸ ಮಾಡ್ತಾ ಇದ್ದಾರೆ. ಜಂಗಮರಿಗೆ ಯಾಕೆ ಆಗ್ತಾ ಇಲ್ಲ? ಏಕೆ ಬೇಡ ಜಂಗಮ ವಿಫಲವಾಯಿತು? ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಪ್ರಸಂಗ ಯಾಕೆ ಬಂತು? ಹೀಗೆ ಕಣ್ಣು ಮುಚ್ಕೊಂಡು ಮಲಗಿದ್ರಿಂದ ಬಂತು. ಕೇವಲ ಬರೀ ಹೇಳಿಕೆಯಿಂದ ಆಗ್ತಕ್ಕಂಥ ವಿಷಯ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಜಂಗಮರು, ಬೇಡ ಜಂಗಮರು ಅಂತ ನಾವು ಹೇಳ್ಕೊಳಕ್ಕೆ ಹೋಗಬೇಕಾಗಿದೆ. ಇಂಥ ಪರಿಸ್ಥಿತಿಗೆ ತಂದಿಟ್ಟವರು ಯಾರು? ನೀವೇ ಜಂಗಮರೇ. ಇನ್ನಷ್ಟು ನಿಮಗೆ ತೊಂದರೆ ಆಗಲಿದೆ ಮುಂದೆ. ಅದನ್ನು ಭವಿಷ್ಯವಾಣಿಯನ್ನು ನಾನು ಈಗಲೇ ನುಡಿತಾ ಇದ್ದೇನೆ. ಒಟ್ಟಾರೆಯಾಗಿ ನೀವು ಎಡಬಿಡಂಗಿಗಳಾಗಿ
ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತ ಪರಿಸ್ಥಿತಿಯನ್ನು ಇದನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಹೊರಟಿದ್ದಾರೆ. ತಮ್ಮ ಮೂಲ ಸಂಸ್ಕೃತಿಯನ್ನು, ಮೂಲ ಗುರುಗಳನ್ನು ಯಾವತ್ತೋ ಬಿಸಾಟಿ ಏನೇನೋ ತಿರುಚು ಸಾಹಿತ್ಯಗಳನ್ನು ಬರ್ಕೊಂಡು ನಿಮಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಆಧಾರಗಳು ಪ್ರಬಲವಾಗಿರೋದ್ರಿಂದ ಇವತ್ತು ಮುಚ್ಚಿಕೊಂಡು ಸುಮ್ಮನಿದ್ದಾರೆ. ಇವತ್ತಿನ ದೊಡ್ಡ ದೊಡ್ಡ ಮಠಗಳ ಮೂಲವು ಎಲ್ಲಿಂದ ಬಂದಿದೆ, ತಾವು ಯಾರ ಶಿಷ್ಯರು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಸುಮ್ಮನಿದ್ದಾರೆ ಇವತ್ತು. ಇಲ್ಲಾಂದರೆ ನಾವ್ಯಾರೋ ಅವ್ರ್ಯಾರೋ ಅನ್ನೋ ಪರಿಸ್ಥಿತಿ ಆಗೋಗ್ತಾ ಇತ್ತು. ಇಷ್ಟರೊಳಗೆ ಬಲವಾದ ಆಧಾರಗಳಿರೋದ್ರಿಂದ ಇಷ್ಟು ನಡೀತಾ ಇದೆ. ಇವತ್ತೇನು ಬೇಕಾದ್ರೂ ಉಲ್ಟಾ ಹೊಡೆಯೋಕ್ಕೆ ತಯಾರಿದ್ದಾರೆ. ನೀವೇ ನಮ್ಮ ಶಿಷ್ಯರು ಅಂತ ಹೇಳಲಿಕ್ಕೆ ತಯಾರಿದ್ದಾರೆ. ಅಪ್ಪನನ್ನೇ ಮಗ ಅಂತ ಹೇಳಕ್ಕೆ ತಯಾರಿದ್ದಾರೆ. ಅಂಥ ಒಂದು ದುಷ್ಟ ಸಮಾಜ ಇವತ್ತು ನಿರ್ಮಾಣವಾಗಿದೆ. ಇಂಥ ಪರಿಸ್ಥಿತಿಯಲ್ಲೂ ನೀವು ಇರ್ಬೋದು, ನೌಕರಿ ಇರ್ಬೋದು, ಅಧಿಕಾರ ಇರ್ಬೋದು, ವ್ಯವಸಾಯ ಇರ್ಬೋದು, ಇನ್ನೊಂದಿರ್ಬೋದು. ಆದರೆ ಈ ಮೂಲಭೂತ ಸೌಕರ್ಯಕ್ಕಾಗಿ ನೀವು ಹೋರಾಟ ಮಾಡಲೇಬೇಕು. ಬಹಳ ಜನ ಇದಕ್ಕೆ ಅಪಪ್ರಚಾರ ಮಾಡಿದ್ದಾರೆ. ಒಂದಷ್ಟು ಜನ ದೇಣಿಗೆ ಸಂಗ್ರಹ ಮಾಡಿ ನಾನು ಹೋರಾಟ ಮಾಡಿಬಿಡ್ತೀನಿ, ನಾನು ಗೆಲ್ಲಿಸಿಬಿಡ್ತೀನಿ ಅಂತೇಳಿ ಮೋಸವನ್ನು ಮಾಡಿ ಮನೆ ಸೇರಿಕೊಂಡಿದ್ದಾರೆ. ಅವರು ಮುಂದೆ ಮತ್ತೆ ಬರಲೇ ಇಲ್ಲ. ಏಕೆ ವಿಫಲವಾಯಿತು ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಕೂಡ ನಮಗೆ ಕೊಡಲಿಲ್ಲ. ಇದರಿಂದ ಜಂಗಮರು ಹಣವನ್ನು ಕೊಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಅಪಪ್ರಚಾರವಾಗಿದೆ, ಇದು ಆಗೋದಿಲ್ಲ ಅಂತಕ್ಕಂಥದ್ದು ಬಂದಿದೆ. ಆದರೆ ಇವತ್ತು ವೀರಶೈವ ಲಿಂಗಾಯತ ಜಾತಿಯಲ್ಲ, ಮತ ಪಂಥ, ಕಲ್ಟ್, ಸೆಕ್ಟ್ ಅಂತೇಳಿ ಹಲವಾರು ಪ್ರಕರಣಗಳಲ್ಲಿ ನ್ಯಾಯಾಲಯ ಅಂದರೆ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟುಗಳಲ್ಲಿ ತೀರ್ಪುಗಳು ಬಂದಿದ್ದಾವೆ. ಅದೆಲ್ಲವೂ ಇಲ್ಲದೇ ಇದ್ದರೂ ಕೂಡ ಸಹಜವಾಗಿ ಸಾಮಾಜಿಕ ಅಧ್ಯಯನಗಳನ್ನು, ಜನಾಂಗಗಳ ಅಧ್ಯಯನಗಳನ್ನು,